ಮೇಡಮ್, ನಮ್ಮದು ಮದುವೆ ಆಗಿ 6 ತಿಂಗಳಾಗಿದೆ. ಪ್ರೆಗ್ನೆಂಟ್ ಆಗೋಕ್ಕೆ 4 ಟಿಪ್ಸ್ ಕೊಡ್ತೀರಾ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಸೊ ಮೊದಲನೇದಾಗಿ ಹಸ್ಬೆಂಡ್ ಮತ್ತೆ ವೈಫ್ದು BMI ನಾರ್ಮಲ್ ಇರಬೇಕು. BMI ಅಂತಂದ್ರೆ ಬಾಡಿ ಮಾಸ್ ಇಂಡೆಕ್ಸ್. ನಿಮ್ಮ ಹೈಟ್ಗೆ ಎಷ್ಟು ವೇಟ್ ನಾರ್ಮಲ್ ಅನ್ನೋದು ಇದು ಹೇಳುತ್ತೆ. ತುಂಬಾ ಜಾಸ್ತಿ ವೇಟ್ ಇರೋಂಥವ್ರಲ್ಲಿ ಸ್ಪರ್ಮ್ ಮತ್ತೆ ಅಂಡಾಣು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಎರಡನೇದಾಗಿ ಗಂಡ ಹೆಂಡತಿ ಯಾವಾಗ ಸೇರಬೇಕು? ನಾನು ನನ್ನ ಪೇಷಂಟ್ಸಿಗೆ ಯಾವಾಗಲೂ ರೆಗ್ಯುಲರ್ ಆಗಿ ಸೇರಿ ಅಂತ ಹೇಳ್ತೀನಿ. ಅದರ ಅರ್ಥ ಆಲ್ಟರ್ನೇಟಿವ್ ಡೇಸ್ ಅಥವಾ 3 times a week ಸೇರಿದರೆ ಅಂಡಾಣು ಮತ್ತು ವೀರ್ಯಾಣು ಸೇರುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೀಗೆ ಆಗೋದ್ರಿಂದ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಇವ್ 2 ಟೆಸ್ಟ್ಗಳನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಳಿ. ಹಸ್ಬೆಂಡ್ಗೆ ಸೀಮೆನ್ ಅನಾಲಿಸಿಸ್, ವೈಫ್ಗೆ ಪೀರಿಯಡ್ಸ್ ರೆಗ್ಯುಲರ್ ಇತ್ತಂದ್ರೆ ಟ್ಯೂಬ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಇರ್ರೆಗ್ಯುಲರ್ ಇತ್ತಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ನಾಲ್ಕನೇದು ಸ್ಟ್ರೆಸ್ ಹ್ಯಾಸ್ ಇಮ್ಮೆನ್ಸ್ ಎಫೆಕ್ಟ್ ಆನ್ ಫರ್ಟಿಲಿಟಿ. ನೀವು ಯೋಗ ಮೆಡಿಟೇಟ್ ಮಾಡೋದ್ರಿಂದ ಸ್ಟ್ರೆಸ್ನ ಕಮ್ಮಿ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಹೆಲ್ತ್ ಆ್ಯಂಡ್ ಫರ್ಟಿಲಿಟಿನೂ ತುಂಬ ಇಂಪ್ರೂವ್ ಆಗುತ್ತೆ. ಐ ಹೋಪ್ ದಿಸ್ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.